ಸ್ವಾತಂತ್ರ್ಯ ಹೋರಾಟದಲ್ಲಿ ಭಗತ್ ಸಿಂಗ್ ಅವರ ಹೋರಾಟ, ತ್ಯಾಗ ಸ್ಫೂರ್ತಿದಾಯಕ. ಅವರ ಆದರ್ಶಗಳನ್ನು ಪ್ರತಿಯೊಬ್ಬ ಯುವಕರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ದೇಶಕ್ಕಾಗಿ ಹೋರಾಡುತ್ತಿರುವ ಸೈನಿಕರ ಬಗ್ಗೆ ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು ಎಂದು ಮುಖಂಡರಾದ ಬಸವಲಿಂಗಪ್ಪ ಭೂತೆ, ವೀರಣ್ಣ ಹುಬ್ಬಳ್ಳಿ ಮಾತನಾಡಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದಲ್ಲಿ ಭಗತ್ ಸಿಂಗ್ ಯುವಕ ಸಂಘದ ಆಶ್ರಯದಲ್ಲಿ ಗಣೇಶೋತ್ಸವ ಅಂಗವಾಗಿ ಮಾಜಿ ಸೈನಿಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವರದಿ ವಿ.ಎಸ್. ಶಿವಪ್ಪನಮಠ, ಯಲಬುರ್ಗಾ. ಧನ್ಯವಾದಗಳು. ಮುಂದೆ ಏನು ಮಾಡೋಣ ಅಂದಾಗ 2017 ಇಸ್ವಿಯಲ್ಲಿ ಪಟ್ಟಣ ಪಂಚಾಯತಿ ಒಂದು ನಾವು ಲೆಟರ್ ಕೊಡ್ತೀವಿ. ಭಗತ್ ಸಿಂಗ್ ಎಲ್ಲ ಸಂಘಗಳ ಸದಸ್ಯರು, ಅಧ್ಯಕ್ಷರು, ನಮ್ಮ ಯಲಬುರ್ಗಾ ಕ್ರೀಡಾಂಗಣಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಕ್ರೀಡಾಂಗಣ ಅಂತ ಹೆಸರಿಡಬೇಕು ಅಂತೇಳಿ ಇದು ನನ್ನ ಕಲ್ಪನೆ ಆಗಿತ್ತು. ಇದನ್ನ ನಾನು ಭಗತ್ ಸಿಂಗ್ ಸಂಘದ ಮುಖಾಂತರ ಮಾಡಿದೆ. ಇವತ್ತು ನಾ ಯಾಕೆ ಹೇಳಕತ್ತೀನಿ ಅಂದ್ರೆ, ನಾವು ಮಾಡಿದ ಕೆಲಸ ನಮ್ಮನ್ನು ನೆನೆಸ್ಬೇಕು, ನಮ್ಮ ಕೆಲಸಗಳು ಅಜರಾಮ ಉಳಿಬೇಕು. ಇಲ್ಲೇ ನಮಗೆ ಕಲಿಸಿದ ಗುರುಗಳು ಶಾಣತ್ ಕುಮಾರ್ ಸರ್ ಇದ್ದಾರೆ. ನಾನು ಇವತ್ತು ಕೊಪ್ಪಳದ ಒಂದು ಕಾರ್ಯಕ್ರಮದ ವಿಕಾಸ ಕಾರ್ಯಕ್ರಮದಲ್ಲಿ ಅವ್ರ ನೆನಪು ಮಾಡ್ಕೊಂಡೆ. ನಾವು 8 ಮತ್ತು 9, 10ನೇ ಕ್ಲಾಸ್ನಲ್ಲಿ ಅವ್ರ ಕಡೆ ರಕ್ಷಣೆಯನ್ನ ಮಾಡಿದ ಸೈನಿಕರನ್ನ ಸನ್ಮಾನಿಸಬೇಕು, ಗೌರವಿಸ್ಬೇಕಂತಕ್ಕಂಥದ್ದು ಭಗತ್ ಸಿಂಗ್ ಯುವಕ ಮಂಡಳ ಬಗ್ಗೆ ಆಸೆ. ಬಹುಶಃ ಇಂದಿಗೆ ಯುದ್ಧ ನಡೆದು ಬಹುಶಃ 25 ವರ್ಷ ಗಚ್ಚಿದ ನೆನಪುಗಳನ್ನು ಮಾಡಿಕೊಂಡ್ರೆ ಅಲ್ಲಿ ಖಾಮಾತಿಯ ಬೆಟ್ಟದಡಿಯಲ್ಲಿ ನಡೆದಂತ ನನ್ನ ಓಣಿಯ ಭಗತ್ ಸಿಂಗ್ ಅವರ ಒಂದು ಯುವಕ ಸಂಘದಿಂದ ಈ ಗಣೇಶೋತ್ಸವವನ್ನು ಆಚರಣೆ ಮಾಡಿ ನಾಳೆ 3 ದಿವಸದ ಗಣೇಶನಿಟ್ಟು ನೀವು ನಾಳೆ ಅದನ್ನು ವಿಸರ್ಜನೆ ಮಾಡೋ ಮುತ್ನಾಗ ಈಗೇನು ವಿಸರ್ಜನೆಗೆ ಹೋಗ್ತಿರಲ್ಲ, ಈಗ ನೀವು ಯಾವತ್ತು ಹೇಳಿದ್ರು, ನೀವು ಯಾವತ್ತು ಕೇಳಿದ್ರು ನೀವು ನಿಮ್ಮ ಹಠನ ಸಾಧಿಸ್ತೀರ ಅಂದಾಗ ನಾವು ಗಾಳ ನೋಡಲ್ಲ. ಆದ್ರೆ ಅಲ್ಲಿ ಆಗ್ತಕ್ಕಂಥ ಈಗ ಅಷ್ಟು ಸರಿಯಲ್ಲ. ಅದಕ್ಕೋಸ್ಕರ ತಾವು ಯಾವುದೇ ಅಹಿರಟಕ